Hello everyone. I'm Dr. Pramila KS, Assistant Professor of Commerce and Management, GFGC, Nalmangla. Today we will start Chapter 4, Deductions from Gross Total Income. For deductions from gross total income, the following rules have to be kept in mind while calculating deductions under Section 80C to 80U. First one, the aggregate amount of deduction under Section 80C to 80U cannot exceed GTI. That means the GTI should be more and deduction should be less. Only then you can deduct. ಈ ಫಸ್ಟ್ ರೂಲ್ ಏನು ಹೇಳುತ್ತೆ ಅಂತಂದ್ರೆ ಡಿಡಕ್ಷನ್ಸ್ ಕೊಡಬೇಕು ಅಂದ್ರೆ ನಿಮ್ಮ ಗ್ರಾಸ್ ಟೋಟಲ್ ಇನ್ಕಮ್ ಜಾಸ್ತಿ ಇರಬೇಕು. ಟೋಟಲ್ ಡಿಡಕ್ಷನ್ 80 80 ಇವ್ರಿಗೆ ಏನು ಕೊಡ್ತೀರಾ ಅದು ಕಡಿಮೆ ಇರಬೇಕು. ಫಾರ್ ಎಕ್ಸಾಂಪಲ್ 1 ಲಕ್ಷ ರೂಪಾಯಿ ನಿಮ್ಮ ಇದ್ರಲ್ಲಿ ತೋರಿಸ್ತಾ ಇದೆ, ಜಿ ಟಿ ಐನಲ್ಲಿ ಒಂದು 5 ಲಕ್ಷ ತೋರಿಸ್ತಿದೆ ಅಂದ್ರೆ 2 ಲಕ್ಷ ಡಿಡಕ್ಷನ್ ಕಳ್ಕೊಬಹುದು. 5 ಲಕ್ಷ ನಿಮ್ಮ ಜಿ ಟಿ ಐನಲ್ಲಿ ಇದೆ ಅಂತಂದ್ರೆ ನೀವು 6 ಲಕ್ಷ ಡಿಡಕ್ಷನ್ಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ದ ಅಗ್ರಿಗೇಟ್ ಅಮೌಂಟ್ of deduction under section 80C to 80U cannot exceed GTI. Second rule, no deduction can be claimed from long-term capital gain and casual incomes and short-term capital gain liability for security transaction tax. ಇದರಲ್ಲಿ ಮೂರು ಇದು ನೋಡಿ, ನಾವು ಡಿಡಕ್ಷನ್ಸ್ ಕೊಡಬೇಕು ಅಂತಂದ್ರೆ ಯೂಶಲ್ ಆಗಿ ಇದೆರಡನ್ನು ಮೂರನ್ನು ಸಪ್ರೇಟೆಡ್ ಕೊಡ್ತೀವಿ. ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತೆ ಕ್ಯಾಶುಯಲ್ ಇನ್ಕಮ್ಸ್, ಇನ್ನೊಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲ್ಯಾಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಈ ಮೂರರಿಂದ ಡಿಡಕ್ಷನ್ಸ್ ಯಾವುದು ಕೊಡೋದಿಲ್ಲ. ಓಕೆನಾ? ಇದು ಎರಡು ರೂಲ್ ಅನ್ನ ಫಾಲೋ ಮಾಡಬೇಕು ಡಿಡಕ್ಷನ್ಸ್ ಕೊಡಬೇಕು ಅಂತಂದ್ರೆ. ಡಿಡಕ್ಷನ್ಸ್ ಇನ್ ರೆಸ್ಪೆಕ್ಟ್ ಆಫ್ ಸ್ಪೆಸಿಫೈಡ್ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಕಾಂಟ್ರಿಬ್ಯೂಷನ್ ಅಂಡರ್ ಸೆಕ್ಷನ್ 80C. ಈಗ ಒಂದೊಂದೇ ಡಿಡಕ್ಷನ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ 80C. 80C ಒಂದು ಕಂಡೀಷನ್ ಏನು ಅಂದ್ರೆ, ಫಸ್ಟ್ ಒನ್ ಟ್ಯಾಕ್ಸ್ ಪೇಯರ್ ಶುಡ್ ಬಿ ಅನ್ ಇಂಡಿವಿಜುವಲ್ ಆರ್ ಎಚ್ ಯು ಎಫ್. 80C ತಗೋಬೇಕು ಅಂದ್ರೆ ಅಸೆಸ್ಸಿ ಮಸ್ಟ್ ಬಿ ಅನ್ ಇಂಡಿವಿಜುವಲ್ ಆರ್ ಎಚ್ ಯು ಎಫ್. ನೆಕ್ಸ್ಟ್ ಯಾವ್ದೆಲ್ಲ ಸಿಗುತ್ತೆ ಅಂತ ನೋಡಿ. ಈಗ 80Cಗೆ ಯಾವ್ದೆಲ್ಲ ಬರುತ್ತೆ ಅಂದ್ರೆ, ದ ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಇಸ್ ದ ಅಗ್ರಿಗೇಟ್ ಆಫ್ ದಿ ಫಾಲೋಯಿಂಗ್. ಇದೆಲ್ಲಾನು ಬರುತ್ತೆ. ಕೆಲವೊಂದು ಐಟಮ್ಸ್ ಇವಾಗ ಹೇಳ್ತಾ ಹೋಗ್ತೀನಿ. ಸೊ ಅದೆಲ್ಲಾನು ಬರುತ್ತೆ. ಫಸ್ಟ್ ಒನ್, ಲೈಫ್ ಇನ್ಶೂರೆನ್ಸ್, ಪೇಮೆಂಟ್ ಆಫ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ, ದಟ್ ಈಸ್ ದ ಪ್ರೀಮಿಯಂ ಪೇಯ್ಡ್ ಟುವರ್ಡ್ಸ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ. ಪ್ರೀಮಿಯಂ ಅಂತಂದಾಗ ಇಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂತಂದ್ರೆ ಸೆಲ್ಫ್, ಸ್ಪೌಸ್ ಆ್ಯಂಡ್ ಚಿಲ್ಡ್ರನ್. ಓಕೆ, ಬೇರೆ ಯಾರ್ದು ತೊಗೊಳಕ್ ಹೋಗ್ಬಾರ್ದು. ಚಿಲ್ಡ್ರನ್ ಅಂತ ಹೇಳಿದಾಗ ಐದರ್ ದೇ ಮೇ ಬಿ ಡಿಪೆಂಡೆಂಟ್ ಆರ್ ಇಂಡಿಪೆಂಡೆಂಟ್, ಮೈನರ್ ಆರ್ ಮೇಜರ್, ಮ್ಯಾರಿಡ್ ಆರ್ ಅನ್ಮ್ಯಾರಿಡ್, ಯಾರು ಬೇಕಾದರೂ ಇರ್ಬೋದು. ಇವ್ರಿಗೇನಾದರೂ ಪ್ರೀಮಿಯಂ ಪೇ ಮಾಡ್ತಾ ಇದ್ರೆ ಅದನ್ನ ಕಳ್ಕೊಬಹುದು. ಐ ರಿಪೀಟ್, ದ ಪ್ರೀಮಿಯಂ ಪೇಯ್ಡ್ ಆನ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಆಫ್ ಸೆಲ್ಫ್, ಸ್ಪೌಸ್ ಆ್ಯಂಡ್ ಚಿಲ್ಡ್ರನ್. ಓಕೆ, ನೆಕ್ಸ್ಟ್ ಎರಡನೇದು, ದ ಪೇಮೆಂಟ್ ಆಫ್ ನಾನ್ ಕ್ಯುಮುಲೇಟಿವ್ ಡೆಫರ್ಡ್ ಅನ್ಯೂಟಿ. ಯಾವುದಾದ್ರೂ ಅನ್ಯೂಟಿ ಪೇ ಮಾಡ್ತಾ ಇದ್ರೆ ನಾನ್ ಕ್ಯುಮುಲೇಟಿವ್ ಡೆಫರ್ಡ್ ಅನ್ಯೂಟಿ ಅದನ್ನು ತಗೊಂತೀವಿ. ನೆಕ್ಸ್ಟ್, ಕಾಂಟ್ರಿಬ್ಯೂಷನ್ ಟು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಸ್ಟ್ಯಾಚ್ಯುಟರಿ ಪ್ರಾವಿಡೆಂಟ್ ಫಂಡ್ ಆ್ಯಂಡ್ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ಯು ಆರ್ ಪಿ ಎಫ್ ಬಿಟ್ಟು ಬೇರೆ ಯಾವುದಕ್ಕೆ ತಗೊಂಡ್ರು ತಗೊಳ್ಬೇಕು. ನೆಕ್ಸ್ಟ್, ಕಾಂಟ್ರಿಬ್ಯೂಷನ್ ಟು ಅಪ್ರೂವ್ಡ್ ಸೂಪರ್ಯಾನ್ಯೂಯೇಷನ್ ಫಂಡ್. Next, subscription to National Savings Certificate 8th issue. Next, contribution for participation in the Unit Linked Insurance Plan of UTI. Next, contribution for participating in the Unit Linked Insurance of LIC Mutual Fund. Next, payment for notified annuity plan for LIC, ನ್ಯೂ ಜೀವನ್ಧಾರ, ನ್ಯೂ ಜೀವನ್ ಅಕ್ಷಯ್ ಎಕ್ಸೆಟ್ರಾ. LIC ಅಂತ ಬಂದಿದ ತಕ್ಷಣ ಯಾವುದಿದ್ರು ಕೊಡಿ, ಮ್ಯೂಚುವಲ್ ಫಂಡ್, ಯೂನಿಟ್ UTI ಇದು ಯಾವುದಿದ್ರೂ ತಗೊಳ್ಬೋದು. ಎನಿ ಸಮ್ ಪೇಯ್ಡ್ ಆಸ್ ಟ್ಯೂಷನ್ ಫೀಸ್ ಫಾರ್ ಚಿಲ್ಡ್ರನ್ ಎಜುಕೇಶನ್.
ಇಲ್ಲಿ ಮುಖ್ಯವಾಗಿ ನೋಡಬೇಕಾಗಿರೋದು ಟ್ಯೂಷನ್ ಫೀಸ್ ಅಂತ ಅಲ್ಲಿ ಸ್ಪೆಸಿಫೈ ಆಗಿರಬೇಕು. ಚಿಲ್ಡ್ರನ್ ಎಜುಕೇಷನ್ ಇದರಲ್ಲಿ ಅದನ್ನು ತಗೊಳ್ಬೋದು. ನೆಕ್ಸ್ಟ್, ಡೆಪಾಸಿಟ್ ಇನ್ ಪಬ್ಲಿಕ್ ಕಂಪನಿ engaging in providing long-term financial or for purchase or construction of residential house in India. ಇದರಲ್ಲಿ ಪಬ್ಲಿಕ್ ಡೆಪಾಸಿಟ್ ಇನ್ ಪಬ್ಲಿಕ್ ಕಂಪನಿ, ಯಾವುದಾದ್ರೂ ಪಬ್ಲಿಕ್ ಕಂಪನಿನಲ್ಲಿ ಡೆಪಾಸಿಟ್ ಮಾಡಿ ಅದೇನಾದರೂ ಪರ್ಚೇಸ್ ಇದು ಕನ್ಸ್ಟ್ರಕ್ಷನ್ ಇದರಲ್ಲಿದ್ದರೆ. ನೆಕ್ಸ್ಟ್, ರೀಪೇಮೆಂಟ್ ಆಫ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆರ್ ಪರ್ಚೇಸ್ ಆಫ್ ಹೌಸ್, ಯಾವುದಾದ್ರೂ ಮನೆ ತಗೊಂಡಿದ್ದು ಹೌಸಿಂಗ್ ಲೋನ್ ಪೇ ಮಾಡ್ತಾ ಇದ್ರೆ ಪ್ರಿನ್ಸಿಪಲ್ ಅಮೌಂಟ್ ತಗೊಳ್ಬೋದು. ಓಕೆ, ಪ್ರಿನ್ಸಿಪಲ್ ಅಮೌಂಟ್ ಇಲ್ಲಿ ಬರುತ್ತೆ. ನೆಕ್ಸ್ಟ್, ಸಬ್ಸ್ಕ್ರಿಪ್ಷನ್ ಟು ಎನಿ ನೋಟಿಫೈಡ್ ಬಾಂಡ್ ಆಫ್ ನಬಾರ್ಡ್ಗೆ. ನೆಕ್ಸ್ಟ್ ಒನ್, ಅಮೌಂಟ್ ಡೆಪಾಸಿಟೆಡ್ ಇನ್ 5-year ಟೈಮ್ ಡೆಪಾಸಿಟ್ ಸ್ಕೀಮ್ ಆಫ್ ಪೋಸ್ಟ್ ಆಫೀಸ್. ಓಕೆ, ಟೈಮ್ ಡೆಪಾಸಿಟ್ ಇರಬೇಕು. ನೆಕ್ಸ್ಟ್ ಒನ್, ಅಮೌಂಟ್ ಇನ್ವೆಸ್ಟೆಡ್ ಇನ್ ಅಪ್ರೂವ್ಡ್ ಡಿಬೆಂಚರ್ ಆ್ಯಂಡ್ ಇಕ್ವಿಟಿ ಶೇರ್ಸ್ ಆಫ್ ಪಬ್ಲಿಕ್ ಕಂಪನಿ ಪ್ರೊವೈಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ. ನಿಮ್ಗೆ ಇಂಪಾರ್ಟೆಂಟ್ ಆಗಿ ಇದರಲ್ಲಿ ಯಾವ್ದಾವ್ದು ಬರುತ್ತೆ ಅಂದರೆ ಟ್ಯೂಷನ್ ಫೀಸ್ ಬರುತ್ತೆ, LIC ಬರುತ್ತೆ, ಆಮೇಲೆ ಹೌಸಿಂಗ್ ಲೋನ್ ಇದು ಬರುತ್ತೆ, UTI ಇದು ಮ್ಯೂಚುವಲ್ ಫಂಡ್ ಇದು ಮಾತ್ರ ಬರುತ್ತೆ. ಬೇರೆದೆಲ್ಲ ತಿಳ್ಕೊಂಡಿರಿ, ಎಕ್ಸಾಮಲ್ಲಿ ಯೂಶುವಲ್ ಆಗಿ ಅವೆಲ್ಲ ಜಾಸ್ತಿ ಕೇಳಿರಲ್ಲ. Now let us see deduction under section 80CCC. An individual can claim deduction under this section in respect of premium paid towards pension fund of LIC. LIC ಅಲ್ಲಿ ಯಾವುದಾದ್ರೂ ಪೆನ್ಷನ್ ಫಂಡ್ಗೆ ಅಂತ ಪೇ ಮಾಡ್ತಾ ಇದ್ರೆ then he can claim under this section. ಓಕೆ, ಇದರಲ್ಲಿ ಕಂಡೀಷನ್ ಏನು ಅಂದರೆ ಟ್ಯಾಕ್ಸ್ ಪೇ must be an individual. During the previous year, he has paid or deposited a sum under an annuity plan of LIC or any other insurer for receiving pension. Okay. ಸೊ ಇದು ಡಿಡಕ್ಷನ್ ನೆಕ್ಸ್ಟ್ ಹೇಳ್ತೀನಿ ಎಷ್ಟು ಬರುತ್ತೆ ಅಂತ ಹೇಳಿ. 80C 80CCC ಮತ್ತು CCD ಎಲ್ಲ ಸೇರಿನು ಇಟ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ 1,50,000. NPS ಇದ್ರೆ ಮಾತ್ರ, ನ್ಯೂ ಪೆನ್ಷನ್ ಸ್ಕೀಮ್ ಇದ್ರೆ ಅನದರ್ 50,000 ಮ್ಯಾಕ್ಸಿಮಮ್. ಅವಾಗ NPS ಇದ್ರೆ 2 lakh ಬರುತ್ತೆ, NPS ಇಲ್ಲ ಅಂದರೆ 1,50,000 ಸೀಲಿಂಗ್ ಅಮೌಂಟ್. ಅದು ಬರೀ 80CC ಸಿಗಲ್ಲ, 80C 80CCC 80CCD ಮೂರೂ ಸೇರಿ 1,50,000 ಸೀಲಿಂಗ್ ಅಮೌಂಟ್. NPS ಏನಾದರೂ ನ್ಯೂ ಪೆನ್ಷನ್ ಸ್ಕೀಮ್ ಇದ್ದರೆ ಎಕ್ಸ್ಟ್ರಾ 50,000 ಬರುತ್ತೆ, ಸೊ 2 lakh ಬರುತ್ತೆ ಅವಾಗ ಸೀಲಿಂಗ್ ಅಮೌಂಟ್. ಓಕೆ, now deduction under section 80CCD. Central government or other employees can claim deduction under this section in respect of contribution made towards new pension scheme. ಓಕೆ, ಇದರಲ್ಲಿ ಒಂದು ಕಂಡೀಷನ್ ಏನು ಅಂತಂದರೆ ದ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಅಪಾಯಿಂಟೆಡ್ ಆಫ್ಟರ್ 1/1/2004. ಯಾಕಂದರೆ 1/1/2004 ಈ ಇದು ಬಂದಿದ್ದು. ಮೊದಲೆಲ್ಲ ಓಲ್ಡ್ ಪೆನ್ಷನ್ ಸ್ಕೀಮ್ ಇತ್ತು, 2004 ಮೇಲ್ಗಡೆ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಬಂತು. ಅಂದರೆ ನ್ಯೂ ಪೆನ್ಷನ್ ಸ್ಕೀಮಲ್ಲಿ ಏನು ಅಂದರೆ ಎಂಪ್ಲಾಯಿ 10% ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಅದೇ ಥರ ಎಂಪ್ಲಾಯರ್ 10% ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಎರಡನ್ನು 3 ಟೈರ್ ಇದರಲ್ಲಿ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಅವ್ರ ರಿಟೈರ್ಡ್ ಆದಮೇಲೆ ಅಲ್ಲಿಂದ ಪೆನ್ಷನ್ ಕೊಡ್ತಾರೆ. ಓಕೆನಾ, ಸೊ ಮೊದಲು ಓಲ್ಡ್ ಪೆನ್ಷನಲ್ಲಿ ಫುಲ್ ಗೌರ್ಮೆಂಟ್ ಅವರೇ ಕೊಡ್ತಾ ಇದ್ರು. ಅಗೈನ್ ಇಟ್ ಆಲ್ ಇದನ್ನ ಫುಲ್ ಡೀಟೇಲಾಗಿ ಹೋಗಲ್ಲ, ಇಷ್ಟು ಮಾತ್ರ ಹೇಳಿರ್ತೀನಿ. ನ್ಯೂ ಪೆನ್ಷನ್ ಸ್ಕೀಮ್ ಇರೋರಿಗೆ ಮಾತ್ರ 80CCD ಸಿಗುತ್ತೆ. ಮತ್ತು ನ್ಯೂ ಪೆನ್ಷನ್ ಸ್ಕೀಮ್ ನಾನು ಮೊದಲೇ ಹೇಳಿದ್ದೆ. See the conditions here. The taxpayer is an individual. Second one, he is employed by the central government on or after January 1, 2004. Next, he has paid or deposited any sum under notified pension scheme of central government. Next, amount of deduction amount deposited or rupees 1,50,000 whichever is less. Note ನೋಡಿ, either 10% or 1,50,000 whichever is less ಅಂತಾರೆ. ಇವಾಗ NPS ಇತ್ತು ಅಂದರೆ here the aggregate amount of deduction under section 80C 80CCC CCD cannot exceed rupees 1,50,000. If the aggregate is
exceed rupees 1,50,000, then the contribution to NPS is up to 50,000 may be considered for additional deduction under section 80 CCD 1B. ಓಕೆ, ಎನ್ ಪಿ ಎಸ್ ಇದ್ರೆ ಮಾತ್ರ 2 ಲ್ಯಾಕ್ವರೆಗೆ ಕೊಡಿ, ಇಲ್ಲಾಂದರೆ 1,50,000ವರೆಗೆ. ನಿಮಗೆ ಎಕ್ಸಾಮಲ್ಲಿ ಯೂಶುವಲ್ ಆಗಿ ಕೇಳೋದು ಎನ್ ಎಸ್ ಸಿ ಬಾಂಡ್ಸ್ ಇರುತ್ತೆ, ಎಲ್ ಐ ಸಿ ಇರುತ್ತೆ, ಟ್ಯೂಷನ್ ಫೀಸ್ ಇರುತ್ತೆ, ಪ್ರೀಮಿಯಂ ಪೇಯ್ಡ್ ಪ್ರಿನ್ಸಿಪಲ್ ಅಮೌಂಟ್ ಪೇಯ್ಡ್ ಟುವರ್ಡ್ಸ್ ಹೌಸಿಂಗ್ ಲೋನ್ ಇರುತ್ತೆ, ಮತ್ತು ಮ್ಯೂಚುವಲ್ ಫಂಡ್ಗೆ ಪೇ ಮಾಡಿರೋದು ಇಂಥದ್ದಿರುತ್ತೆ. ಸೊ ಮ್ಯಾಕ್ಸಿಮಮ್ ಸೀಲಿಂಗ್ ಲಿಮಿಟ್ 1,50,000 ನೆನ್ಪಿಟ್ಕೊಂಡಿರಿ. ಇಲ್ಲಿಗೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಮುಗಿದಿದೆ. Thank you for watching this video. If you have any queries, comment in the comment section. Have a wonderful day.